ಆನೇಕಲ್ ತಾಲೂಕಿನ ಅತ್ತಿಬೆಲೆಯಿಂದ ಜಿಗಳ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿರುವ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಮೂಲಭೂತ ಸೌಕರ್ಯಗಳನ್ನು ನೀಡುತ್ತಿಲ್ಲ ಎಂದು ಆರೋಪಿಸಿ ಇಂದು ವಿದ್ಯಾರ್ಥಿಗಳು ಮೊರಾರ್ಜಿ ದೇಸಾಯಿ ಶಾಲೆಯ ಪ್ರಾಂಶುಪಾಲರ ವಿರುದ್ಧ ಕೆಲಕಾಲ ಪ್ರತಿಭಟನೆ ನಡೆಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಹೋರಾಟಗಾರರಾದ ಮಂಜುನಾಥ್ ದೇವು, ಮಾವಳ್ಳಿ ವೆಂಕಟೇಶ್, ಅತ್ತಿಬೆಲೆ ಕಾರ್ತಿಕ್, ಅತ್ತಿಬೆಲೆ ಮಹಾನ್ ಸೇರಿದಂತೆ ಅತ್ತಿಬೆಲೆ ಸ್ಥಳೀಯ ಮುಖಂಡರು ಮೊರಾರ್ಜಿ ದೇಸಾಯಿ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಿದರು. ಇನ್ನು ಮೊರಾರ್ಜಿ ದೇಸಾಯಿ ಶಾಲೆಗೆ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಲಕ್ಷ್ಮಣ್ ರೆಡ್ಡಿರವರು ಭೇಟಿ ನೀಡಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಿ ನಂತರ ಮಾತನಾಡಿದ ಅವರು, ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಿ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಸಿಗಬೇಕಾದ ಎಲ್ಲ ರೀತಿಯಾದ ಸೌಲಭ್ಯಗಳನ್ನು ಕೊಡಿಸಿಕೊಡುವುದಾಗಿ ಭರವಸೆ ನೀಡಿದರು. ಇನ್ನು ಸ್ಥಳದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಉಪನಿರ್ದೇಶಕರು ಲಕ್ಷ್ಮಣ್ ಬಬ್ಲಿ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ವಿಜಯಲಕ್ಷ್ಮಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವ್ಯವಸ್ಥಾಪಕರಾದ ಮಂಜುನಾಥ್ ಮತ್ತು ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದರು. ನಿಮ್ಮ ಅಲ್ಟಿಮೇಟು ನಿಮ್ಮೇನು ನಿಮ್ಮ ಸಮಸ್ಯೆಗಳನ್ನ ಸಾಹೇಬರು ದೊಡ್ಡವ್ರು ಕಳಿಸ್ತಾರೆ ನೋಡಿ. ಅಣ್ಣವ್ರು ಸಾರ್ ಬಂದಿದ್ದಾರೆ ನೋಡಿ, ಅವತ್ತು ಮಹಾನ್ ಅವರು ಬಂದಿದ್ದಾರೆ. ಎಲ್ಲ ಬಂದಿರೋದು ನಿಮ್ಮ ಹಿತವನ್ನು ಕಾಪಾಡೋದಕ್ಕೆ. ನಿಮ್ಮ ಅಲ್ಟಿಮೇಟ್ ಗುರಿ ಏನು? ಎಜುಕೇಷನ್. ಈಗ ಮಾರ್ಚ್ಗೆ ಎಜುಕೇಷನ್ ಇದೆ. ಇವಾಗ ನೀವೇನು ಪಟ್ಟಿ ಕೊಟ್ಟಿದ್ದಾರೋ JD ಅವರು ದೊಡ್ಡ ಸರ್ಕಾರ ಕಳಿಸ್ತಾರೆ. ಮತ್ತು ಮೇಡಮ್ ಅವ್ರ ವಿಚಾರದಲ್ಲಿ ಅವರು ಸರ್ಕಾರ ತೀರ್ಮಾನ ತಗೊಳುತ್ತೆ. ಅದು ಬಿಟ್ಟು ನಿಮಗೆ ಎಜುಕೇಷನ್ ವಿಚಾರದಲ್ಲಿ ಏನು ಲ್ಯಾಪ್ಸಸ್ ಆಗಿದೆ ಅದನ್ನು ಒಂದವಾಗಿ ಬಗೆಹರಿಸ್ತಾರೆ. ಓಕೆನಾ? ಅವನಾದ್ರೂ ಅಡುಗೆ ಮಾಡಿಲ್ಲ ಅಂತ ಹೇಳಿದ್ರೆ ಅವನು ಕರೆದು ಬೈಯೋದು ಉಗಿಯೋದು ಅಥವಾ ರೇಷನ್ ಇಲ್ಲದ ತೆಕ್ಕೊಡೋದು ಅವೆಲ್ಲ ಮಾಡ್ತಿದ್ವಿ. ಇದು 90s ಪ್ರಾರಂಭ ಆಗಿದ್ದು. ಆಯ್ತಲ್ಲ, ನೀವು ಲೋಕಲಲ್ಲಿ ಯಾರಾದರೂ ನೀವು ಪರಿಚಯ ಇಟ್ಕೋಬೇಕಲ್ಲ. ನೀವು ಈ ಸಮಸ್ಯೆಗಳು ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಈಗ ನೀವು ಅಲ್ಲಿ ಬಂದು ನಮ್ಗೆ ಬೇಜಾರು, ಬಾಬಾ ಸಾಹೇಬ್ ಫೋಟೋ ಇಟ್ಕೊಂಡು ಅಲ್ಲಿ ಅನ್ಯಾಯ ಆಗ್ತಾಯಿದೆ ಅಂದಾಗ ನಾವೆಲ್ಲ ಇದ್ದು ಸತ್ತಂಗೆ ಆಯಿತಾ. ಏನಂತ ಹೇಳಿದ್ರೆ ನಿಮ್ಗೆ ಏನು ಸಮಸ್ಯೆ ಇತ್ತು ಇಲ್ಲಿ ಲೋಕಲಲ್ಲಿ ಯಾರು ಲೀಡರ್ ಇದ್ದಾರೆ, ಯಾರು ಕೇಳಿದ್ರೆ ಹೇಳ್ತಾರೆ. ಯಾರು ಲೀಡರ್ ಹೆಸರು ಕೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಯಾರೋ ಒಬ್ಬರು, ನಾವು ಇವರು ಅಂತಲ್ಲ, ಯಾರೋ ಒಬ್ರು ಇದ್ದಾರೆ, ಯಾರೋ ಬಂದು ಸಮಸ್ಯೆ ಬಗೆಹರಿಸ್ತಾರೆ. ನಾವೆಲ್ಲ ಇರೋದು ನಮ್ಮ ಹೊಲಗಳೆಲ್ಲ ಇಲ್ಲೇ ಇರ್ತೀವಿ. ಮುಂದೆನೇ ಮನೆಗಳು ಇಲ್ಲೇ, ಎಲ್ಲರೂ ಇಲ್ಲೇ, ಯೂತ್ ಲೀಡರ್ಗಳೆಲ್ಲ ಇದ್ದಾರೆ. ನೀವು ಏನೇ ಸಮಸ್ಯೆ ಇದೆ ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ. 96 ಅವರು ರೇಷನ್ ತರ್ತಾರಲ್ಲ ಸರ್ ನಮ್ಮ ಸ್ಕೂಲ್ಗೆ. ಏನೇ ತರಕಾರಿ ಆಗಲಿ ಚಿಕನ್ ಆಗಲಿ ಅವ್ರ ಮನೆಗೆ ಹೋಗ್ಬಿಟ್ಟು ನಮಗೆ ಬರೋದು ಸರ್. ಇಲ್ಲಿಂದ ಯಾರಾದರೂ ಒಬ್ಬ ಸ್ಟೂಡೆಂಟ್ ಮಾರುತಿ ಅನ್ನೋದಿಲ್ಲ ಸರ್, ಅವನು ವಾಚ್ಮ್ಯಾನ್ ಜೊತೆ ಹೋಗ್ಬಿಟ್ಟು ತರಬೇಕು ಸರ್. ಆಮೇಲೆ ಇಲ್ಲೇ ಸರ್ ಸರ್. ಮತ್ತೆ ಚಿಕನು ಅನ್ಲಿಮಿಟೆಡ್ ಒಂದು 15 kg ಇರುತ್ತಲ್ಲ ಸರ್, ನಮಗೆ 5 kg ತರ್ತಾರೆ ಸರ್. ಎಲ್ಲರಿಗೂ ಒಂದೊಂದು ಪೀಸು 2 ಪೀಸ್ ಹಾಕ್ತಾರೆ ಸರ್ ಅವ್ರಿಗೆ. ಮತ್ತೆ ಇಷ್ಟೇ ಇರುತ್ತೆ ಸರ್. ಅದ್ರ ಕೋಳಿ ಸಾಂಬಾರ್ ವೆಜ್ ಅವ್ರಿಗೆ ಸರ್ ಮಧ್ಯಾಹ್ನ ಸಾಂಬಾರ್ ಕೊಡ್ತಾರೆ ಸರ್. ಕೋಳಿ ಕಾಲು ತಲೆ ಕೊಡಂಗಿದ್ಯಾ? ಚಿಕನ್ ಬರೀ ಸ್ಕಿನ್ ಇರುತ್ತೆ ಸರ್. ಸ್ಕಿನ್ ಸರ್ ಸರ್ ಇವಾಗ 8th ನಾವು 6th ಅಲ್ಲಿ ಇರೋದ್ರಿಂದ ವಿಸಿಟ್ ಬರೋ ಅಧಿಕಾರಿಗಳು ಸರ್ ಅವ್ರು ಬಂದಾಗ ಅವ್ರು ಹಿಂದೆನೇ ಇರ್ತಾರೆ ಸರ್. ನಾವು ಹೆಂಗೆ ಫ್ರೀಯಾಗಿ ಮಾತಾಡೋದು? ಅವ್ರು ಪ್ರಮೋಷನ್ ಆಯ್ತಂತ ಅವ್ರಿಗೆ PUC ಅಂತ ಅಲ್ಲಿ ನೋಡ್ಕೊತಾರೆ ಸರ್. ವಾರ್ಡನ್ ಅವರು ಅವಾಗ ಕರೆಕ್ಟ್ ಐತೆ ಸರ್. ಇನ್ಮೇಲೆ ಏನೂ ಆಗಲ್ಲ, ನಿಮ್ಮೆಲ್ಲ ಚೆನ್ನಾಗಿರುತ್ತೆ. ಆಮೇಲೆ ನೀವು ಹಾಗೆ ನೀವು ಅವ್ರ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದ್ರೆ ಸರಿ, ಅದನ್ನು ಸರಿಪಡಿಸೋಣ. ಈಗ ಅವರು ಒಂದಷ್ಟು ಕಂಪ್ಲೇಂಟ್ ಹೇಳಿದ್ರು ಅಮ್ಮ, ಆಯ್ತಲ್ಲ, ಲೇಟ್ ನೈಟ್ ಮಲ್ಗೋದು, ಆಮೇಲೆ ಲೇಟ್ ನೈಟು
ಏನೋ ಮಾತಾಡ್ಕೊಳ್ಳೋದು ಅವೆಲ್ಲ ಇರ್ತವೆ ಅಂತ ಹೇಳಿದ್ರೆ ಯಾರೋ ಹುಡುಗ ಯಾರೋ ಕಚ್ಬಿಟ್ಟಿರೋ ಹುಡುಗ ಮಧ್ಯೆ ಬಂದಿರೋದಕ್ಕೆ ಇಲ್ಲಿ ನೋಡಪ್ಪ, ನೀವು ಓದಿ ಬುದ್ಧಿವಂತರಾಗಬೇಕು ಅಂತ ನಿಮ್ಮ ತಂದೆ ತಾಯಿ ಕಳಿಸಿರೋದು. ನೀವು ಇದ್ಯಾವುದೋ ಕಿತ್ತೋದ್ ಲವ್ವು, ಆಮೇಲೆ ಇನ್ಯಾವುದೋ ರೌಡಿಸಮು ಅಥವಾ ಇನ್ಯಾವುದಲ್ಲ. ನೀವು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಓದಬೇಕು ಫಸ್ಟ್ ಆಫ್ ಆಲ್. ನೀವು ಬಾಬಾ ಸಾಹೇಬ್ರ ಫೋಟೋ ಎಷ್ಟು ಜನ ಇಟ್ಕೊಂಡಿದ್ರಿ ಇವತ್ತು? ಆಯ್ತಲ್ಲ, ಅಲ್ಲಲ್ಲ, ಎಷ್ಟು ಜನ ಇಟ್ಕೊಂಡಿದ್ರು ಅಥವಾ ಎಲ್ಲರೂ ಕೂಡ ಅವ್ರ ಥರ ಓದ್ಬೇಕಲ್ಲ, ಅವ್ರ ಥರ ಓದ್ಬೇಕಲ್ಲಪ್ಪ. ಸರ್ ಅದು ನಮ್ಮ ಫ್ರೀಡಮ್ ಎಲ್ಲ ಕಿತ್ಕೊಂಡ್ಬಿಟ್ರೆ ಸರ್ ನಾವು ಓದಕ್ಕೂ ಭಯ ಆಗುತ್ತೆ ಸರ್. ಆಮೇಲೆ ಅವ್ರನ್ನ ನಾವು ಚಿಕ್ಕ ಚಿಕ್ಕ ವಿಷಯಕ್ಕೂ ಅಪಾಲಜಿ ತೀರಿಸಿ ಅದನ್ನ ಹೇಳ್ಕೊಂಡು ಓಡಾಡಿದ್ರೆ ನಾವು ಹೆಂಗೆ ಸರ್ ಇಲ್ಲಿ ಇರಕ್ಕಾಗೋದು? ಸರ್ ಮತ್ತೆ ಈ ಬ್ಯಾಚ್ ಹೋಗ್ಬಿಟ್ರೆ ಫುಲ್ಲು ನಮ್ಮನ್ನು ರೂಲಿಂಗ್ ಮಾಡೋದು. ಈ ಬ್ಯಾಚ್ ಅವರೇ ಜಾಸ್ತಿ ಮಾತಾಡೋದು ಹೋಗ್ಬಿಟ್ಟು ಅವ್ರನ್ನ. ಅದಕ್ಕೆ ಈ ಬ್ಯಾಚ್ ಹೋಗ್ಮೇಲೆ ಫುಲ್ಲು ನಮ್ಮನ್ನು ರೂಲಿಂಗ್ ಮಾಡೋಣ ಅಂತ ಇದ್ದಿದ್ದು. ನಾವು 6th ಇದ್ದರಿಂದ ಸರ್ ನನ್ನ ಮೇಲೆ ಕಣ್ಣಿಕ್ಕಿದ್ದಾರೆ. 6th ನಾವು ನೆಕ್ಸ್ಟ್ ಇನ್ನೊಂದೇನಾದ್ರು ಒಂದು ತಪ್ಪು ಮಾಡಿದ್ರೆ ನಂಗೆ TC ಕೊಡ್ತೀನಿ ಅಂತ ಹೇಳೋರು. ಒಂದು ತಪ್ಪು ಮಾಡ್ತೀನಿ ಏನೂ ಆಗಲ್ಲ. ಅದೆಲ್ಲ ಇಲ್ಲಿ ಇದುವರೆಗೂ ಯಾರು ಹತ್ತಿ ಮೇಲೆ ಲೀಡರ್ಸ್ ಯಾರು ಬಂದಿರಲಿಲ್ಲ, ಈಗೆಲ್ಲ ಬಂದಿದ್ದೀವಿ. ಆಯಿತಾ? ಏನೇ ಸಮಸ್ಯೆ ಇದ್ದರೂ ನಾವು ಅದನ್ನು ಮಾತನಾಡಬೇಕು. ನಿಮ್ಮ ಮೇಲೆ ಕಂಪ್ಲೇಂಟು, ಸಿವಿಯರ್ ಕಂಪ್ಲೇಂಟ್ಸ್ ನಿಮ್ಮ ಮೇಲೆ ಬರೆದಿದೆ ನೀವು ನೋಡ್ಬೋದು. ಸಣ್ಣ ಪುಟ್ಟ ಇದ್ದೇ ಇರ್ತವೆ, ಸಣ್ಣ ಪುಟ್ಟ ಅದು ಇದ್ದೇ ಇರ್ತವೆ, ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಸಿವಿಯರ್ ಕಂಪ್ಲೇಂಟ್ಸ್ ಮೇಲೆ ಬರಬಾರ್ದು. ಚೆನ್ನಾಗಿರೋ ಬಟ್ಟೆ ಹಾಕು ಅಂದ್ರೆ ಯಾವುದೋ ಒಂದು 100 ರೂಪಾಯಿ ಪೂಮಾ ಅಂತ ಒಂದು ಹಾಕೋಬಿಟ್ರೆ ಸರ್, ಇವರು ಫುಲ್ ರಿಚ್ಚು, ರಾಯಲ್ ಫ್ಯಾಮಿಲಿ ಅಂತ ಬಂದಿರ್ತಾರಲ್ಲ ಅವರೇ ಸರ್ ಟೀಚರ್ಸ್. ಚೆನ್ನಾಗಿರೋ ಬಟ್ಟೆ ಸರ್ ಅವರೆಲ್ಲ ನಮ್ಮ ಜೊತೆ ಚೆನ್ನಾಗಿ ನಡ್ಕೊಂತಾರೆ ಸರ್. ಸರ್ ನಮ್ಮ ಸ್ಕೂಲಲ್ಲಿ ಹುಡುಗಿರ್ಗಂತೂ ಫ್ರೀಡಮೇ ಇಲ್ಲ ಸರ್. ಒಂದು ತಲೆ ಎತ್ತು ನೋಡಿದ್ರು ಸರ್ ಅದಕ್ಕೆ ಬೇರೆ ಮೀನಿಂಗ್ ಸರ್. ಹಿಂಗೆ ಮಿಸ್ ಆಗಿ ತಿರ್ಗಿರ್ತೀರಾ ಸರ್, ಅದಕ್ಕೂ ಬೇರೆ ಮೀನಿಂಗ್ ಸರ್. ಎಲ್ಲ ಸ್ಕೂಲಲ್ಲೂ ಹಿಂಗೆ ಆಗುತ್ತೆ ಸರ್. ನಾವು ಆ್ಯಸ್ ಎ ಬ್ರದರ್ ಆಗಿರ್ಬೋದು, ಆ್ಯಸ್ ಎ ಫ್ರೆಂಡಾಗಿ ನೋಡ್ತೀವಿ ಹೊರತು ಇನ್ನು ಯಾವುದೇ ಫೀಲಿಂಗ್ಸಿನ ನೋಡೋಲ್ಲ ಸರ್. ಅವ್ರು ಕೇಳಲ್ಲ, ಏನಿಲ್ಲ ಸರ್, ಡೈರೆಕ್ಟ್ ಪೇರೆಂಟ್ಸ್ನ ಕಳಿಸ್ತಾರೆ. ಅವ್ರ ಮಾನ ಮರ್ಯಾದೆ ಹೋಗುತ್ತೆ ಸರ್. ಅವ್ರ ಮಾನ ಮರ್ಯಾದೆ ಹೋಗುತ್ತೆ ಸರ್. ಇವಾಗ ಬಂದು ಹೇಳ್ತಾರೆ ನೀವು ಬನ್ನಿ ಸ್ಕೂಲ್ಗೆ, ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾರೆ ಸರ್. ನಮ್ಮ ಪೇರೆಂಟ್ಸ್ ಮಾನ ಮರ್ಯಾದೆ ಹೋಗುತ್ತೆ ಸರಿನಾ ಸರ್? ಸೊ ನಮ್ಮ ಪೇರೆಂಟ್ಸ್ ಮಾನ ಮರ್ಯಾದೆ ಹೋಗಿರೋದು ಅವ್ರಿಗೆ ಸರಿ ಅನ್ಸಿದೆ, ಇವ್ರ ಮಾನ ಮರ್ಯಾದೆ ಹೋಗ್ತಿರೋದು ಸರಿನೇ ಸರ್ ನಮಗೆ. ಸೊ ಅಂದರೆ ನಾವು ನಮ್ಮ ಸ್ಕೂಲ್ನ ಏನದು ಅಂದರೆ ಅದಕ್ಕೆ ಮರ್ಯಾದೆ ಹಾಳು ಮಾಡಬೇಕು ಅಂತ ಏನಿಲ್ಲ ಸರ್. ಜಸ್ಟ್ ನಮ್ಮ ಪ್ರಿನ್ಸಿಪಲ್ ಟ್ರಾನ್ಸ್ಫರ್ ಆಗಬೇಕು ಸರ್. ಅವರು ಚಿಕ್ಕ ಚಿಕ್ಕ ವಿಷಯ ಆಗಂಗಿಲ್ಲ ಸರ್, ಇಡೀ ದಿನ ಗ್ರೌಂಡಲ್ಲಿ ನಿಲ್ಲಿಸ್ತಾರೆ ಸರ್. ನಮ್ಮ ಕ್ಲಾಸಸ್ ಆಗಲ್ಲ ಸರ್ ನೆಟ್ಟಿಗೆ. ಹುಡುಗರ್ನಂತೂ ಎನಿ ಟೈಮ್ ಗ್ರೌಂಡಲ್ಲೇ ಇರ್ತಾರೆ ಸರ್ ನಮ್ಮ ಕ್ಲಾಸವ್ರು. ಒಂದೇ ಒಂದು ಕಂಪ್ಲೇಂಟ್ ಮಾಡಿದ್ದು ಸರ್, ಸಾಂಬಾರು ಯಾಕೆ ತೆಳ್ಳಗಿರುತ್ತೆ, ಚಿಕನ್ ಪೀಸ್ ಯಾಕೆ ಬೀಳಲ್ಲ ಅಂತ ಸರ್. ಅವತ್ತೇ ದಿನ ಟಾರ್ಗೆಟ್ ಮಾಡಿಕೊಂಡು ಇಡೀ ದಿನ ಸರ್ ಗ್ರೌಂಡಲ್ಲಿ ನಿಲ್ಲಿಸಿದ್ದಾರೆ. ಗ್ರೌಂಡಲ್ಲಿ ನಿಲ್ಲಿಸ್ಬಿಟ್ಟು ಸಂಜೆ ಪೇರೆಂಟ್ಸ್ ಕಳಿಸ್ಬಿಟ್ಟು ಸಸ್ಪೆಂಡ್ ಮಾಡ್ತೀನಿ, TC ಕೊಡ್ತೀನಿ ಅಂತ ಎದುರಿಸ್ತಾರೆ ಸರ್. ಸರ್ ಇಲ್ಲಿವರೆಗೂ ಏನಿಲ್ಲ ಅಂದ್ರು 19 ಜನ TC ತಗೊಂಡು ಹೋಗಿದ್ದಾರೆ ಸರ್. 19ಕ್ಕಿಂತ ಮೇಲೆ ಜನ TC ತಗೊಂಡು ಹೋಗಿದ್ದಾರೆ. ಪ್ರತಿ ವರ್ಷ ಆನ್ಯುವಲ್ ಡೇಗೆ ಏನಾದ್ರು 40,000 ಬರುತ್ತೆ ಸರ್ ಕ್ರೈಸ್ ಕಡೆಯಿಂದ. ಬಟ್ ನಮಗೆ ಬರೋದು ನಾವೇ ದುಡ್ಡು ಹಾಕಿ ಮಾಡ್ಬೇಕು ಸರ್. ಪ್ರತಿ ಸ್ಟೂಡೆಂಟ್ 200-300 ಹಾಕಿ ಮಾಡ್ಬೇಕು ಸರ್ ಅದನ್ನ. ಸರ್ ಗೌರ್ಮೆಂಟ್ ಇಂದ ಕಾಸು ಬಂದ್ರು ಕೂಡ ಸೆಂಡ್ ಆಫ್ ಅಂತ ಮಾಡ್ತೀವಿ ಸರ್. ನಾವೆಲ್ಲರೂ ದುಡ್ಡು ಹಾಕಿ ಮಾಡ್ತೀವಿ ಸರ್. ನಮ್ಗೆ ಗೊತ್ತೇ ಇರಲಿಲ್ಲ ಸರ್ ಈ ತರ ಆಗುತ್ತೆ ಅಂತ. ಗೌರ್ಮೆಂಟ್ ಇಂದ ಕಾಸು ಬಂದ್ರು ನಮ್ಗೆ ಏನು ಕೊಡ್ತಿಲ್ಲ ಸರ್ ಅವರು. ಸರ್ ನಮಗೆ ಕರೆಕ್ಟಾಗಿ ವಾರ್ಡನ್ ಇಲ್ಲ, ನರ್ಸ್ ಇಲ್ಲ, ವಾಚ್ಮ್ಯಾನ್ ಇಲ್ಲ, ಏನೂ ಇಲ್ಲ ಸರ್ ನಮಗೆ ಟೋಟಲಿ ಸರ್. ಈಗ 9th ಅಲ್ಲಿ 85% ಬಂದರೆ ಆಮೇಲೆ 10th ಬಂದಂದಲ್ಲಿ ಅವ್ರಿಗೆ ಒಂದು ಎಕ್ಸಾಮ್ ಬರೆಸ್ತಾರೆ ಸರ್, ತಪಸ್ಯ ಸಾಧನ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಬೋತ್ಗೂ ಇರುತ್ತೆ ಸರ್ ಅವ್ರಿಗೆ. ಅಂದರೆ ಅದು ಬರ್ದಾದ್ಮೇಲೆ ಅವ್ರಿಗೆ 2 years ಫ್ರೀ ಎಜುಕೇಷನ್ ಇರುತ್ತೆ. ನಮಗೆ ಆ ಅಪ್ಲಿಕೇಶನು ಸ್ಕೂಲ್ ಕಡೆಯಿಂದನೇ ಹಾಕ್ಬೇಕು ಸರ್. ನಮ್ಗೆ ಯಾಕೆ ಸರ್ ಹಾಕಿಲ್ಲ ಅವರು? ನಾವು ತೆಗಿದ್ದು ನಮ್ಮ ಪಾಸ್ ಆಗ್ತಿದ್ದೋ ಬಿಡ್ತಿದ್ದೋ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಸರ್. ನಮ್ಗೆ ಹಾಕ್ಬೇಕಿತ್ತು, ಅವರು ಹಾಕಿಲ್ಲ ಸರ್. ನಮಗೆ ನ್ಯಾಯ ಬೇಕು ಗಂಟೆ ನಾವು ಹೋಗೋದಿಲ್ಲ ಸರ್ ಇಲ್ಲಿಂದ. ಸರಿ ನಿಮ್ನೆಲ್ಲ ಸಾಲ್ವ್ ಮಾಡ್ತೀನಿ ಅಂತ ಹಂಗಂದ್ರೆ ಈಗ ಅಪ್ಲಿಕೇಶನ್ ಹಾಕಕ್ಕಾಗುತ್ತಾ ಸರ್ ಅವ್ರಿಗೆ? ನಮ್ಗೆ ಮತ್ತೆ ಎಕ್ಸಾಮ್ ಬರ್ಸಕ್ಕಾಗುತ್ತಾ ಸರ್? ನಾವು ಕಾಲೇಜ್ ಸೆಲೆಕ್ಟ್ ಆಗ್ತೀವ ಸರ್? ನಮ್ಮ ಫ್ಯೂಚರ್ನ ಅವ್ರು ಬದಲಾಯಿಸೋಕ್ಕಾಗುತ್ತೆ ಅಂದರೆ ಸರ್ ಈಗಲೇ ನಾವು ಸೈಕಲ್ ನಿಲ್ಲಿಸ್ಬಿಡ್ತೀವಿ ಸರ್. ಅವ್ರ ಅಪ್ಲಿಕೇಶನ್ ಆಗಲಿ ಮಾಡಿರೋ ತಪ್ಪುಗಳ ಪೇರೆಂಟ್ಸ್ ಅಂತ ಸಾರಿ ಕೇಳಿ ಸರ್. ನಮ್ಮ ಸ್ಕೂಲ್ ಮೊರಾರ್ಜಿ ದೇಸಾಯಿ ಅತ್ತಿಬೇಲೆ ಸರ್. ನಮ್ಮಿಂದ ಪ್ರಿನ್ಸಿಪಲ್ ಟ್ರಾನ್ಸ್ಫರ್ ಆಗಬೇಕು ಸರ್ ಇಲ್ಲಿಂದ. ಪ್ರಿನ್ಸಿಪಲ್ ಸರ್ ಯಾವುದೇ ಸ್ಕೂಲಲ್ಲಾಗಲಿ ಸ್ಟೂಡೆಂಟ್ ಏನಾದ್ರು ಡ್ಯಾಮೇಜ್ ಮಾಡಿದ್ರೆ ಅವ್ರ ಹತ್ರ ಕಾಸು ಕಲೆಕ್ಟ್ ಮಾಡೋಕೆ ಅಂತ ಏನಿಲ್ಲ ಸರ್. ಕ್ರೈಸ್ ಅವರೇ ಕಾಸು ಕೊಡ್ತಾರೆ ಸರ್. ನಮ್ಮ ಸ್ಕೂಲಲ್ಲೆಲ್ಲ ತಿಮ್ಮೇಶ್ ಅಂತ ಹುಡುಗ ಇದೆ ಸರ್. ಅವನಿಂದ ಫಿಲ್ಟರ್ ಬೀಳ್ಸಿದೆ ಸರ್ ಮಿಸ್ಸಾಗಿ. ಆ ಮಿಸ್ಸಾಗಿ ಫಿಲ್ಟರ್ ಬೀಳ್ಸಿದಕ್ಕೆ ಅವನ ಹತ್ರ ಅದು ಏನು ಡ್ಯಾಮೇಜ್ ಇಲ್ಲ ಸರ್. ಅಂದರೂ 1,600 ರೂಪಾಯಿ ಇಸ್ಕೊಂಡ್ಬಿಟ್ಟು ಅವನ ಹತ್ರ ರೆಡಿ ಮಾಡ್ತಾರೆ ಸರ್. ಮೊದಲೇ ಹಾಳಾಗಿತ್ತು ಸರ್ ಆ ಫಿಲ್ಟ್ರು. ಅವನ ಹತ್ರ ಕಾಸು ಇಸ್ಕೊಂಡು ಪೂರ್ತಿ ಇದು ಮಾಡಿ ಸರ್. ಆ ಕಾಸು ಕೊಡೋ ಗಂಟ ನಿನ್ನ ಮನೆ ಕಳಿಸಲ್ಲ, ಕಾಸು ಕೊಟ್ಬಿಟ್ಟೆ ಈ ಗೇಟಿಂದ ಆಚೆ ಕಾಲಿಕ್ಕು ಎಲ್ಲಿ ಗಂಟ ಮನೆಗೆ ಬಿಡ ಅಂತ ಎಲ್ಲ ಕೇಳಿದ್ರು ಸರ್. ಮತ್ತೆ ಒಂದ್ಸತಿ ಪೈಪ್ ಏನೋ ಹಿಂದೆ ಹೊಡೆದೋಗಿತ್ತು ಸರ್. ಪೈಪ್ ಲೈನ್ ಹೊಡೆದೋಗಿತ್ತು ಸರ್, ನೀರು ಬರೋದು ಪೈಪು. ಆ ಹೊಡೆದೋಗಿದ್ದಕ್ಕೆ
ನಮ್ಮ ಹತ್ರ ಇಡೀ ಸ್ಟೂಡೆಂಟ್ಸ್ ಎಷ್ಟು ಜನ ಬಾಯ್ಸಿದ್ರೆ ಅವ್ರ ಹತ್ರ ಎಲ್ಲ 10 ರೂಪಾಯಿ ಇಸ್ಕೊಂಡು 1000 ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಸರ್. ಆದರೆ ಬಿಲ್ ತೋರಿಸಿ ಕಾಸು ಕೊಡ್ತೀನಿ ಅಂತ ಕೇಳಕ್ಕೆ ಹೋದರೆ ಕಾಲು ಮುರಿತೀನಿ, ನನ್ನ ಹತ್ರ ಬಿಲ್ ಕೇಳ್ತೀರಾ ಅಂತೆಲ್ಲ ಹೊಡೆಯಕ್ಕೆ ಬರ್ತಾರೆ ಸರ್. ಮತ್ತು ಅದಕ್ಕೆ ಪೈಪ್ಲೈನ್ ಕಾಸಾಗಿರೋದೇ 300 ರೂಪಾಯಿ ಸರ್. ಆದರೆ ನಮ್ಮ ಹತ್ರ ಕಲೆಕ್ಟ್ ಮಾಡಿ 1000 ರೂಪಾಯಿ ಸರ್. ಮತ್ತು ನಮ್ಮ ಫಿಲ್ಟರ್ ನೀರೇ ಬರಲ್ಲ ಸರ್. ಫಿಲ್ಟರ್ ನೀರು ಒಂದ್ಸತಿ ನಮ್ಮ FDA ಇದ್ದಾರೆ ಸರ್, ಅವರು ಯಾಕೆ ಫಿಲ್ಟರ್ ನೀರು ಕೊಡ್ತೀವಿ ಅಂತ ಕೇಳಿದಕ್ಕೆ ಅವ್ರಿಗೆಲ್ಲ ಬೈದ್ಬಿಟ್ಟು ಕೆಲಸ ಬಿಟ್ಟು ಕಳಿಸಿದ್ದಾರೆ ಸರ್. ನಮ್ಮ ಮತ್ತೆ ಮ್ಯಾಥ್ಸ್ ಸರ್ ಅಂತ ಒಬ್ರು ಹೋದ ವರ್ಷ ಮ್ಯಾಥ್ಸ್ ಸರ್ ಇದೆ ಸರ್, ಅವರು ಯಾಕೆ ನೀವು ಟೈಮ್ ಟೇಬಲ್ ಊಟ ಆಗ್ತೀನಿ ಅಂತ ಕೇಳಿ ಅವ್ರಿಗೆಲ್ಲ ನೋಟಿಸ್ ಎಲ್ಲ ಕೊಟ್ಬಿಟ್ಟು ಬೇರೆ ಕಾರಣ ಹೇಳ್ಬಿಟ್ಟು ಅವ್ರಿಗೆಲ್ಲ ನೋಟಿಸ್ ಕೊಟ್ಬಿಟ್ಟು ಕಳಿಸಿದ್ರು ಸರ್. ಮತ್ತೆ ಪಾಪ ಅವ್ರು ಬೇಜಾರ ಬಿಟ್ಟು ಡೆಪ್ಟೇಷನ್ ತೊಗೊಂಡಿದ್ದೀವಿ ಸರ್. ಮತ್ತೆ ಈ ವರ್ಷ ಬಂದಿದ್ದಾರೆ. ಮತ್ತೆ ಏನೇನು ಮಾಡ್ತಾರೆ ಗೊತ್ತಿಲ್ಲ ಸರ್. ಮತ್ತು ನಮ್ಮ ಸ್ಕೂಲಲ್ಲಿ ಮೇನ್ ಅನ್ನೋದು ಫ್ರೀಡಮ್ ಅನ್ನೋದೇ ಇಲ್ಲ ಸರ್. ನಮ್ಗೆ ಫ್ರೀಡಮ್ ಬೇಕಾದ್ರೆ ಫಸ್ಟ್ ಇನ್ನೇ ಪ್ರಿನ್ಸಿಪಲ್ ಟ್ರಾನ್ಸ್ಫರ್ ಆಗಬೇಕು ಸರ್, ಅದೊಂದೇ ಸರ್ ನಾವು ಕೇಳ್ಕೊಳ್ಳೋದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಣ ರೆಡ್ಡಿ ಅಂತ, ಜಾಯಿಂಟ್ ಡೈರೆಕ್ಟ್ರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಬೆಂಗಳೂರು ನಗರ ಜಿಲ್ಲೆ. ಇದು ನಮ್ಮ ಗಮನಕ್ಕೆ ಈಗ ಬಂದಿದೆ. ಈಗಾಗಲೇ ನಾನು ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ಕ್ರೈಸ್ ಅವ್ರ ಜೊತೆ ಮಾತಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ರಿಪೋರ್ಟನ್ನು ತಕ್ಷಣ ಕಳಿಸ್ಕೊಡೋಕ್ಕೆ ಹೇಳಿದ್ದಾರೆ. ಇನ್ನು 2 ದಿವಸದೊಳಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆಕ್ಷನನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಮತ್ತು ಪೋಷಕರ ಜೊತೆಗೆ ನಾವು ಇಷ್ಟ ತನಕ ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅದೆಲ್ಲ ಪಟ್ಟಿ ಮಾಡಿದ್ದೀವಿ ಮತ್ತು ಅವರಿಂದ ಒಂದು ಮನವಿಯನ್ನು ಸಹ ಸ್ವೀಕರಿಸ್ತೀವಿ. ಅದನ್ನು ನಾವು ವಿತಿನ್ 2 days ವಿಲ್ ಇಂಪ್ಲಿಮೆಂಟ್ ಇಟ್. ಸರ್, ಈಗ ಆಗಿರೋ ವಿದ್ಯಾರ್ಥಿಗಳಿಗೆ ಏನು ಕಟ್ಕೊಡ್ತಾರೆ ಸರ್? ನಷ್ಟ ಆಗಿದೆಯಲ್ಲ ಹುಡುಗರಿಗೆ? ಅಂದರೆ ಸರ್ಕಾರದಿಂದ ಬರ್ತಾಯಿಲ್ಲ ಅನುದಾನಗಳು? ಸರ್, ಅನುದಾನ ಕರೆಕ್ಟಾಗಿ ಬರ್ತಾ ಇದೆ. ಅನುದಾನದ ಏನು ಸಮಸ್ಯೆಗಳಿಲ್ಲ. ಹಾಗಾಗಿ ಮೆನು ಚಾರ್ಟ್ ಪ್ರಕಾರ ಊಟ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಈಗ ನಾನ್ ವೆಜ್ ಇದ್ದಾಗ ಕೆಲವರು ವೆಜ್ ಮಾತ್ರ ಯೂಸ್ ಮಾಡ್ತಾರೆ, ಅವರಿಗೆ ವೆಜಿಟೇರಿಯನ್ ಏನು ಕೊಟ್ಟಿಲ್ಲ ಅಂದರು. ಅದಕ್ಕೆ ಆ್ಯಕ್ಷನ್ ತೊಗೊಂಡು ಮೆನು ಚಾರ್ಟ್ ಪ್ರಕಾರ ಏನು ಕೊಡಬೇಕು ಅದನ್ನ ಕೊಡೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಇದರ ಜೊತೆಗೆ ಇನ್ನು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಆನೇಕಲ್ ಇದ್ದಾರೆ, ಸಮಾಜ ಕಲ್ಯಾಣ ಇಲಾಖೆ, ವಿಜಯಲಕ್ಷ್ಮಿ ಮೇಡಮ್ ಅಂತ, ಅವರಿಗೆ ಪ್ರತಿ ವಾರವೂ ಇಲ್ಲಿ ವಿಸಿಟ್ ಮಾಡಿ ಏನು ನಡೀತೋ ಅದನ್ನು ರಿಪೋರ್ಟ್ ಮಾಡಿ ಅಂತ ಹೇಳಿದ್ವಿ. ಮತ್ತು ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ, ಮೇಡಮ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀವಿ. ಜೊತೆಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ 24/7 ಕಂಟ್ರೋಲ್ ರೂಮ್ ಅಂತಿದೆ, ಅದ್ರ ನಂಬರು ಕೊಟ್ಟಿದ್ದೀವಿ. ಏನೇ ಇಶ್ಯೂಸ್ ಇದ್ದರೂ ನಮ್ಮ ಗಮನಕ್ಕೆ ತಂದು ನಾವು ಅದನ್ನು ಅಟೆಂಡ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅಲ್ಲ, ಈಗ ನಮಗೆ ವಿದ್ಯಾರ್ಥಿಗಳಿಂದ ಕಂಪ್ಲೇಂಟ್ ಹೇಳಿದ್ದಾರೆ. ಸೊ ಆ ರೀತಿ ಮುಂದೆ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ ನಾವು. ಬಂದಿದ್ದೀನಿ, ನಾನು ವಿಸಿಟ್ ಮಾಡಿದ್ದೀನಿ, ನನ್ನ ಸೈನ್ ಎಲ್ಲ ಇದೆ. ನಾವು ವಿದ್ಯಾರ್ಥಿಗಳು, ನನಗೆ ಕಂಪ್ಲೇಂಟ್ ಏನು ಇರಲಿಲ್ಲ. ನಾನು ಬಂದಿದ್ದೆ, ವಿಸಿಟ್ ಮಾಡಿದೆ, ಹೋದೆ. ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದು ನಾನು ನೋಟಿಸು ಕೊಟ್ಟಿದ್ದೆ ಅವ್ರ ಮೇಲೆ. ಸೊ ಈಗ ಸೀರಿಯಸ್ ಆಗಿದೆ, ವಿಲ್ ಟೇಕ್ ಆ್ಯಕ್ಷನ್ ಸೀರಿಯಸ್ಲಿ. ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಮತ್ತು ಪ್ರಾಂಶುಪಾಲರ ಮಧ್ಯೆ ಒಂದಷ್ಟು ಸಮಸ್ಯೆಗಳಿದ್ದಾವೆ. ಸೊ ಆದರೆ ಬಹುಶಃ ಇದೇ ಫಸ್ಟ್ ಟೈಮು ಇಷ್ಟೆಲ್ಲ ಆಚೆ ಬಂದಿರತಕ್ಕಂಥ ವಿಚಾರ. ಹಾಗಾಗಿ ಈ ಸಮಸ್ಯೆಗಳನ್ನು ನೇರವಾಗಿ ಕೇಳಿದ್ದೀವಿ. ಆಮೇಲೆ ಅಧಿಕಾರಿಗಳು ಕೂಡ ಅವರು ನಮಗಿಂತ ಮುಂಚೆ ಎಲ್ಲ ವಿಚಾರಗಳನ್ನು ಕೇಳ್ಕೊಂಡಿದ್ದಾರೆ. ಅದನ್ನು ಪರಿಹಾರ ಮಾಡಿ ವಸ್ತುಸ್ಥಿತಿನ ಅರ್ಥ ಮಾಡಿಕೊಂಡು ಅದನ್ನ ಪರಿಹರಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆದಷ್ಟು ಬೇಗ ಅದನ್ನ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ಅತ್ತಿಬೆಲೆಯಲ್ಲಿ ಕನ್ನಡ ಜಾಗೃತಿ ವೇದಿಕೆ ಇದೆ, DSS ಇದೆ, PVC ಇದೆ, ಎಲ್ಲ ಸಂಘಟನೆಗಳಿದ್ದಾವೆ. ಸೊ ಎಲ್ಲರೂ ಕೂಡ ಇದ್ರ ಬಗ್ಗೆ ತೀಕ್ಷ್ಣವಾದಂಥ ಒಂದು ತೀರ್ಮಾನ ತೆಗೆದುಕೊಂಡು ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು, ಯಾರಿರ್ಬೋದು, ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಇವತ್ತು ನನಗೇನಂತ ಹೇಳಿದ್ರೆ ಬಾಬಾ ಸಾಹೇಬ್ರ ಫೋಟೋ ಇಟ್ಕೊಂಡು ಇವತ್ತು ಬೀದಿನಲ್ಲಿ ಹೋರಾಟ ಮಾಡ್ತಾಯಿದ್ದು ಅದು ನೋಡಿ, ಆ TV ನಲ್ಲಿ ನೋಡಿ ಬೇಸರ ಆಯಿತು. ಇಷ್ಟೆಲ್ಲ ಲೀಡರ್ಸ್ ಇದ್ಕೊಂಡು ಈ ಊರಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾಯಿದೆಯಾ ಅಂತೇಳಿ ಅದಕ್ಕೆ ತಕ್ಷಣ ಹೊರಟು ಬಂದೆ. ನಮ್ಮ ಮಗ ಮಹಾನ್ ಹೇಳಿದ್ರು ಈ ಥರ ಸಮಸ್ಯೆ ಇದೆ, ಬೇಗ ಬನ್ನಿ ಅಂತೇಳಿ. ಸೊ ಇಲ್ಲಿ ಬರೋಷ್ಟರಲ್ಲಿ ನಮ್ಮ ವೆಂಕಟೇಶು, ಆನಂದು ಎಲ್ಲ ಇಲ್ಲೇ ಇದ್ದಾರೆ. ಸೊ ಆಮೇಲೆ ಅಧಿಕಾರಿಗಳು ಇದ್ದಾರೆ. ಸೊ ಹಾಗಾಗಿ ಅವ್ರನ್ನೆಲ್ಲ ಭೇಟಿ ಮಾಡಿದ್ದೀವಿ, ಮಾತಾಡಿದ್ದೀವಿ. ಮುಂದೆ ಈ ಥರದ ಸಮಸ್ಯೆ ಮರುಕಳಿಸದಂತೆ ಆಗಬೇಕು ಅಂತೇಳಿ ಅಧಿಕಾರಿಗಳಿಗೆ ಹೇಳಿದ್ದೇವೆ. ಸೊ ಹಂಗೇನಾದರೂ ಆಯ್ತಂದರೆ ಇದ್ರ ವಿಚಾರವಾಗಿ ಉಗ್ರವಾದ ಚಳುವಳಿಯನ್ನು ಮಾಡ್ತೀವಿ. ವಿದ್ಯಾರ್ಥಿಗಳಿಗೆ ಅವ್ರ ಮೂಲಭೂತ ಹಕ್ಕುಗಳೇನಿದೆ, ಅವ್ರಿಗೇನು ಕೊಡಬೇಕು ಅದನ್ನು ಕೊಡಬೇಕಾಗಿರೋದು ಸರ್ಕಾರ ಮತ್ತು ಅಧಿಕಾರಿಗಳು. ಸರ್ಕಾರ ಕೊಡ್ತಕ್ಕಂಥ ಸವಲತ್ತುಗಳನ್ನು ಸಕಾಲಕ್ಕೆ ಅವ್ರಿಗೆ ತಲುಪಿಸಿ ಅವ್ರಿಗೆ ಊಟ, ತಿಂಡಿ, ವಸತಿ ಮತ್ತು ಬಟ್ಟೆ, ಬರೆ ಅವ್ರದ್ದೆಲ್ಲ ಅದೇನೆಲ್ಲ ಕೊಡಬೇಕು ಅದೆಲ್ಲ ಕೊಡಬೇಕು. ಮತ್ತು ಕೇವಲ ಮಕ್ಕಳಿಗೆ ವಿದ್ಯೆ ಅನ್ನೋದ್ರ ಜೊತೆಗೆ ಅವರ ಬೇರೆ ಬೇರೆ ಆಸಕ್ತಿ ಇರ್ತಕ್ಕಂಥವ್ರನ್ನ ಬೇರೆ ಬೇರೆ ಮಾರ್ಗದಲ್ಲಿ ಅವ್ರಿಗೆ ಅಂದ್ರೆ ಯಾವುದೋ ಒಂದು ಸ್ಪೋರ್ಟ್ಸ್ ಇರ್ಬೋದು ಅಥವಾ ಯಾವುದೋ ಸಾಂಪ್ರದಾಯಿಕ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಇವೆಲ್ಲದರಲ್ಲೂ ಕೂಡ ಅವ್ರನ್ನ ಈಡ್ ಮಾಡಿ ಅವ್ರನ್ನ ಮುನ್ನೆಲೆಗೆ ತರ್ತಕ್ಕಂಥ ಕೆಲಸ ಪ್ರಾಂಶುಪಾಲರು ಮತ್ತು ಅಧಿಕಾರಿಗಳು ಮಾಡಬೇಕು ಅಂತೇಳಿ ಮನವಿ ಮಾಡ್ಕೋತೀನಿ.